ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಸಾವಿರಾರು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತ ನಮಗೆಲ್ಲ ಗೊತ್ತು. ಆದರೆ ಆ ಸಂಖ್ಯೆ ನಿಜವಾಗಿ ಎಷ್ಟು ದೊಡ್ಡದು ಹಾಗೂ ಸರ್ಕಾರ ಈ ಸಮಸ್ಯೆಯನ್ನು ನಿಭಾಯಿಸೋಕೆ ಏನು ಮಾಡ್ತಿದೆ? ಬನ್ನಿ, ಕರ್ನಾಟಕ ವಿಧಾನ ಪರಿಷತ್ತಿನ ಅಧಿಕೃತ ದಾಖಲೆಗಳನ್ನೇ ಆಧಾರವಾಗಿಟ್ಕೊಂಡು ಈ ಸಂಖ್ಯೆಗಳ ಹಿಂದಿನ ಕಥೆಯನ್ನ ವಿವರವಾಗಿ ನೋಡೋಣ. ಸರಿ, ಎಲ್ಲಕ್ಕಿಂತ ಮೊದಲು ಕೇಳಬೇಕಾದ ಪ್ರಶ್ನೆ ಅಂದ್ರೆ, ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟಾರೆಯಾಗಿ ಎಷ್ಟು ಟೀಚರ್ ಪೋಸ್ಟ್ಗಳು ಖಾಲಿ ಇವೆ? ಈ ಒಂದು ಸಂಖ್ಯೆನೇ ನಮಗೆ ಇಡೀ ಸಮಸ್ಯೆಯ ಆಳ ಎಷ್ಟು ಅಂತ ತೋರಿಸ್ಬಿಡತ್ತೆ. ಮೊದಲು ಪ್ರೈಮರಿ ಸ್ಕೂಲ್ಗಳ ಕಡೆ ನೋಡೋಣ. ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಪ್ರಕಾರ ರಾಜ್ಯದಲ್ಲಿ ಸದ್ಯಕ್ಕೆ 13,044 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ ಅಂತೆ. ಯೋಚನೆ ಮಾಡಿ, ಇದೇನು ಸಣ್ಣ ಸಂಖ್ಯೆಯಂತೂ ಖಂಡಿತ ಅಲ್ಲ. ಅಷ್ಟೇ ಅಲ್ಲ, ಇದಕ್ಕೆ ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಖಾಲಿ ಇರುವ 3,651 ಪೋಸ್ಟ್ಗಳನ್ನು ಸೇರಿಸ್ಕೊಳ್ಬೇಕು. ಈಗ ನೋಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳೆರಡನ್ನೂ ಸೇರಿಸಿದ್ರೆ ಈ ಸಂಖ್ಯೆ ಎಷ್ಟೊಂದು ದೊಡ್ಡದಾಗತ್ತೆ ಅಂತ. ನಾವು ಈಗ ಮಾತಾಡ್ತಿರೋ ಈ ಎಲ್ಲ ಸಂಖ್ಯೆಗಳು ಎಲ್ಲಿಂದ ಬಂತು ಅಂತ ಯೋಚಿಸ್ತಿದ್ದೀರಾ? ನೋಡಿ, ಇಲ್ಲಿದೆ ಅದರ ಮೂಲ. ಕರ್ನಾಟಕ ವಿಧಾನ ಪರಿಷತ್ತಿನ ಅಧಿಕೃತ ದಾಖಲೆ ಇದು. ನಮ್ಮ ಈ ಇಡೀ ವಿಶ್ಲೇಷಣೆ ಸಂಪೂರ್ಣವಾಗಿ ಇದರ ಮೇಲೆಯೇ ಆಧಾರಿತವಾಗಿರೋದು. ಹಾಗಾಗಿ ಇದು ತುಂಬಾನೇ ನಂಬಲಾರ್ಹವಾದ ಮಾಹಿತಿ. ಹಾಗಾದ್ರೆ ಈ ಎಲ್ಲಾ ಬೇರೆ ಬೇರೆ ಸಂಖ್ಯೆಗಳನ್ನ ಒಟ್ಟಿಗೆ ಸೇರಿಸಿದಾಗ ನಮಗೆ ಸಿಗೋ ದೊಡ್ಡ ಚಿತ್ರಣವಾದ್ರೂ ಏನು? ಬನ್ನಿ, ಈಗ ಒಟ್ಟಾರೆ ಖಾಲಿ ಹುದ್ದೆಗಳ ಲೆಕ್ಕವನ್ನ ನೋಡೋಣ. ಈ ಡೋನಟ್ ಚಾರ್ಟ್ ಇಡೀ ಪರಿಸ್ಥಿತಿಯನ್ನ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಇಡುತ್ತೆ. ಪ್ರಾಥಮಿಕ, ಸರ್ಕಾರಿ ಪ್ರೌಢಶಾಲೆ ಮತ್ತೆ ಅನುದಾನಿತ ಪ್ರೌಢಶಾಲೆಗಳು ಎಲ್ಲವನ್ನೂ ಸೇರಿಸಿದ್ರೆ ರಾಜ್ಯದಲ್ಲಿ ಒಟ್ಟು 17,962 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಅಂದ್ರೆ ಕಿಟಕಿಟ 18,000 ತರಗತಿಗಳಿಗೆ ಕಾಯಂ ಶಿಕ್ಷಕರಿಲ್ಲ ಅಂತಾಯಿತು. ಇಷ್ಟು ದೊಡ್ಡ ಕೊರತೆಯನ್ನ ನೀಗಿಸೋಕೆ ಸರ್ಕಾರ 2022ರಲ್ಲಿ ಒಂದು ಬೃಹತ್ ನೇಮಕಾತಿ ಪ್ರಕ್ರಿಯೆಯನ್ನ ನಡೆಸಿತು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು, ಅದರ ರಿಸಲ್ಟ್ಸ್ ಏನ್ ಹೇಳುತ್ತೆ? ಬನ್ನಿ, ಅದನ್ನ ಸ್ವಲ್ಪ ಹತ್ತಿರದಿಂದ ನೋಡೋಣ. ಆಗ ಸರ್ಕಾರ ಒಂದು ದೊಡ್ಡ ಗುರಿ ಇಟ್ಕೊಂಡಿತು. ಬರೋಬ್ಬರಿ 15,000 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಈ ಪ್ರಾಸೆಸ್ ಶುರು ಮಾಡಿತು. ಶಿಕ್ಷಕರ ಕೊರತೆಯನ್ನ ದೊಡ್ಡ ಮಟ್ಟದಲ್ಲಿ ಕಡಿಮೆ ಮಾಡಕ್ಕೆ ಇದೊಂದು ತುಂಬಾನೇ ಮಹತ್ವದ ಹೆಜ್ಜೆಯಾಗಿತ್ತು. ಈ ಟೇಬಲ್ ಆ ನೇಮಕಾತಿಯ ಸಂಪೂರ್ಣ ಕಥೆಯನ್ನೇ ಹೇಳ್ಬಿಡುತ್ತೆ. ನೋಡಿ, 15,000 ಪೋಸ್ಟ್ಗಳಿಗೆ ನೋಟಿಫಿಕೇಶನ್ ಆಯಿತು. ಅದರಲ್ಲಿ 13,352 ಜನ ಸೆಲೆಕ್ಟ್ ಕೂಡ ಆದ್ರು. ಆದರೆ ಕೊನೆಗೆ ಡ್ಯೂಟಿಗೆ ಜಾಯ್ನ್ ಆಗಿದ್ದು ಮಾತ್ರ 12,419 ಜನ. ಅಂದ್ರೆ ಅನ್ಕೊಂಡಿದ್ದಕ್ಕೂ ನಡೆದಿದ್ದಕ್ಕೂ ಮಧ್ಯ ಒಂದು ಗ್ಯಾಪ್ ಇದ್ದೇ ಇದೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ಸಂಖ್ಯೆ ಇದು. 933 ಸೆಲೆಕ್ಟ್ ಆಗಿದ್ರೂ ಕೂಡ ಇಷ್ಟು ಜನ ಕೆಲಸಕ್ಕೆ ಸೇರ್ಲೇ ಇಲ್ಲ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ರೀತಿಯ ಸವಾಲ್ಗಳು ಕೂಡ ಇರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಂದ್ರೆ ಇಷ್ಟೆಲ್ಲ ಆದ್ಮೇಲೆ ಈಗ್ಲೂ ಖಾಲಿ ಉಳಿದಿರೋ ಹುದ್ದೆಗಳನ್ನ ತುಂಬೋಕೆ ಸರ್ಕಾರದ ಈಗಿನ ಪ್ಲಾನ್ ಏನು? ಸದ್ಯಕ್ಕೆ ಯಾವೆಲ್ಲ ಕ್ರಮಗಳನ್ನ ತಗೊಳ್ತಿದ್ದಾರೆ? ಸದ್ಯಕ್ಕೆ ಸರ್ಕಾರ 2 ದಾರಿಗಳಲ್ಲಿ ಮುಂದೆ ಹೋಗ್ತಿದೆ. ಒಂದು ಕಡೆ ಹೊಸದಾಗಿ ಪರ್ಮನೆಂಟ್ ಟೀಚರ್ಸ್ ನೇಮಕಾತಿ ಮಾಡ್ಕೊಳ್ಳೋದು, ಇನ್ನೊಂದು ಕಡೆ ಕ್ಲಾಸ್ಗಳು ನಿಲ್ಲಬಾರದು ಅಂತ ತಕ್ಷಣಕ್ಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳೋದು. ಮೊದಲನೇ ದಾರಿಯಾದ ಪರ್ಮನೆಂಟ್ ನೇಮಕಾತಿಯಲ್ಲಿ ಈ ಬಾರ್ ಚಾರ್ಟ್ ಮುಂದಿನ ಹೆಜ್ಜೆಯನ್ನ ತೋರಿಸುತ್ತೆ. ಪ್ರೈಮರಿ ಸ್ಕೂಲ್ಗಳಿಗೆ ಸುಮಾರು 4,882 ಮತ್ತು ಹೈಸ್ಕೂಲ್ಗಳಿಗೆ 2,500 ಹೊಸ ಹುದ್ದೆಗಳನ್ನು ತುಂಬೋಕೆ ಅನುಮತಿ ಸಿಕ್ಕಿದೆ. ಇನ್ನು ಎರಡನೇ ದಾರಿಯಾದ ಗೆಸ್ಟ್ ಟೀಚರ್ಸ್ ನೇಮಕದ ಹಿಂದಿನ ಕಾರಣ ಏನು? ಅದಕ್ಕೆ ಉತ್ತರ ಅಧಿಕೃತ ದಾಖಲೆಯಲ್ಲಿರೋ ಈ ಒಂದು ವಾಕ್ಯದಲ್ಲೇ ಇದೆ. ಯಾವುದೇ ಕಾರಣಕ್ಕೂ ಮಕ್ಕಳ ಓದಿಗೆ ತೊಂದರೆ ಆಗ್ಬಾರ್ದು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಆದರೆ ಈ ತಾತ್ಕಾಲಿಕ ಪರಿಹಾರದ ಗಾತ್ರ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುತ್ತೆ. ಸರ್ಕಾರಿ ಮತ್ತೆ ಅನುದಾನಿತ ಶಾಲೆಗಳ ಎರಡನ್ನೂ ಸೇರಿಸಿ ಒಟ್ಟು 43,526 ಅತಿಥಿ ಶಿಕ್ಷಕರನ್ನ ನೇಮಿಸೋಕೆ ಅನುಮೋದನೆ ಸಿಕ್ಕಿದೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಟೆಂಪರರಿ ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ಈ ಸಂಖ್ಯೆ ತೋರಿಸುತ್ತೆ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ಸಂಖ್ಯೆಗಳನ್ನು ನೋಡಿದ್ವಿ. ಈಗ ಈ ಎಲ್ಲಾ ಮಾಹಿತಿಗಳನ್ನ ಒಟ್ಟುಗೂಡಿಸಿ ಇಡೀ ಚಿತ್ರಣವನ್ನ ಸಂಕ್ಷಿಪ್ತವಾಗಿ ಒಮ್ಮೆ ನೋಡೋಣ. ಈ 4 ಹಂತಗಳು ಇಡೀ ಕಥೆಯನ್ನ ಸರಳವಾಗಿ ಹೇಳ್ತವೆ. ಮೊದಲಿಗೆ ರಾಜ್ಯದಲ್ಲಿ ದೊಡ್ಡ ಕೊರತೆ ಇತ್ತು. ನಂತರ 2022ರ ನೇಮಕಾತಿ ಮೂಲಕ ಅದನ್ನ ತುಂಬೋಕೆ ಪ್ರಯತ್ನಿಸಲಾಯಿತು. ಈಗ ಹೊಸದಾಗಿ ಪರ್ಮನೆಂಟ್ ನೇಮಕಾತಿ ಮತ್ತು ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ತಾತ್ಕಾಲಿಕ ಶಿಕ್ಷಕರನ್ನ ಇಟ್ಕೊಂಡು ಪರಿಸ್ಥಿತಿಯನ್ನ ನಿಭಾಯಿಸಲಾಗ್ತದೆ. ಸರ್ಕಾರದ ಈಗಿನ ಸ್ಟ್ರಾಟಜಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಹೋಲಿಕೆ ತುಂಬಾನೇ ಮುಖ್ಯ.
ಒಂದ್ ಕಡೆ ನೋಡಿ ಸುಮಾರು 7,000 ಚಿಲ್ಲರೆ ಹೊಸ ಕಾಯಂ ಶಿಕ್ಷಕರ ನೇಮಕಕ್ಕೆ ಪ್ಲಾನ್ ಇದೆ. ಇನ್ನೊಂದ್ ಕಡೆ ಅದಕ್ಕಿಂತ ಲಗ್ಭಗ್ 6 ಪಟ್ಟು ಹೆಚ್ಚು ಅಂದ್ರೆ 43,000ಕ್ಕೂ ಅಧಿಕ ತಾತ್ಕಾಲಿಕ ಅತಿಥಿ ಶಿಕ್ಷಕರನ್ನ ಅವಲಂಬಿಸಲಾಗಿದೆ. ಈ ಒಂದು ಅಂತರವೇ ನಮ್ಮನ್ನ ಮುಂದಿನ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಕೊನೆಯದಾಗಿ ಈ ಎಲ್ಲಾ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆನ ಇಡುತ್ತೆ. ಕಾಯಂ ಶಿಕ್ಷಕರು ಮತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯ ಅತಿಥಿ ಶಿಕ್ಷಕರ ಈ ಮಿಶ್ರಣ ದೀರ್ಘಾವಧಿಯಲ್ಲಿ ನಮ್ಮ ಮಕ್ಕಳ ಶಿಕ್ಷಣದ ಗುಣಮಟ್ಟದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಇದು ಕೇವಲ ಸಂಖ್ಯೆಗಳ ಲೆಕ್ಕಾಚಾರವಷ್ಟೇ ಅಲ್ಲ,